ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಬಸವ. ವೀಕ್ಷಕರೇ, ಹುಬ್ಬಳ್ಳಿ SSK ಸಮಾಜದ ಒಂದು ಬಹುದೊಡ್ಡ ಒಂದು ಕನಸಾಗಿತ್ತು. ಹುಬ್ಬಳ್ಳಿಯಲ್ಲಿ ಒಂದು ಸಹಸ್ರಾರ್ಜುನ ಮಹಾರಾಜರ ಒಂದು ಭವ್ಯ ಮಂದಿರ ನಿರ್ಮಾಣ ಆಗ್ಬೇಕು ಅನ್ನೋಂಥದ್ದು ಬಹಳ ವರ್ಷದಿಂದ ಒಂದು ದೊಡ್ಡ ಕೂಗು ಕೂಡ ಇತ್ತು. ಆ ಒಂದು ಕೂಗಿಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸ್ಪಂದನೆಯನ್ನು ಮಾಡಿದೆ. ಸಹಜವಾಗಿ SSK ಸಮಾಜ ಬಾಂಧವರಲ್ಲಿ ಹರ್ಷವನ್ನು ಉಂಟು ಮಾಡಿದೆ. SSK ಸಮಾಜದ ಸಹಸ್ರಾರ್ಜುನ ಮಹಾರಾಜರ ಒಂದು ಭವ್ಯ ಮಂದಿರ ನಿರ್ಮಾಣಕ್ಕೆ ಬರೋಬ್ಬರಿ 36 ಗುಂಟೆ ಜಾಗವನ್ನು ಇಂದು ಕಾಂಗ್ರೆಸ್ ಸರ್ಕಾರ ನೀಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು SSK ಸಮಾಜದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ವಿಶೇಷವೇನೆಂದ್ರೆ ಕೇವಲ 10% ನಲ್ಲಿ ಈ ಒಂದು ಜಾಗ ಅಲಾಟ್ಮೆಂಟ್ ಮಾಡಿರೋದು ತುಂಬಾ ಸಂತಸದ ವಿಷಯವಾಗಿದೆ. ಈ ಹಿಂದಿನ ಸರ್ಕಾರಗಳು ಕೂಡ ಈ ಒಂದು ಕಾರ್ಯ ಮಾಡುವಲ್ಲಿ ವಿಳಂಬ ಧೋರಣೆಯನ್ನು ತೋರಿದ್ರು. ಆದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ SSK ಸಮಾಜದ ಜನರ ಭಾವನೆಯನ್ನು ಅರಿತು ಸಹಸ್ರಾರ್ಜುನ ಮಹಾರಾಜರಿಗೆ ಗೌರವವನ್ನು ಸಲ್ಲಿಸುವ ದೃಷ್ಟಿಯಿಂದ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕೇವಲ 10% ನಲ್ಲಿ ಇದೊಂದು ವಿಶೇಷ ಪ್ರಕರಣವೆಂದು ಭಾವಿಸಿ ಸಮಾಜದ ಹಲವಾರು ಮುಖಂಡರುಗಳ ಒಂದು ಒತ್ತಡವನ್ನು ಇತ್ತು, ಒಂದು ಆಗ್ರಹವನ್ನು ಕೂಡ ಇತ್ತು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಜನರು ಇದರಲ್ಲಿ ಒಂದು ಒತ್ತಡವನ್ನು ಹಾಕಿದ್ರು. ಆ ಒಂದು ಒತ್ತಡದಲ್ಲಿ ಸತೀಶ್ ಮೇರಾಡೆ ಅವರ ಒಂದು ಪಾತ್ರ ಬಹುಮುಖ್ಯ ಪಾತ್ರ ಅಂತಾನೆ ಹೇಳ್ಬಹುದು. ತಮ್ಮದೇ ಸರ್ಕಾರ ಇರುವಂತಹ ಕಾಂಗ್ರೆಸ್ ಪಕ್ಷದ ಒಂದು ಹಿರಿಯರಿಗೆ, ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, ಮೊಹಮ್ಮದ್ ಸಲೀಂ ಅವರಿಗೆ ಹಾಗೂ ಸಂತೋಷ್ ಲಾಡ್ ಅವರಿಗೆ, ಪ್ರಸಾದ್ ಅಬ್ಬಯ್ಯನವರಿಗೆ ವಿಶೇಷ ಮೃತುರ್ಜಿ ವಹಿಸಿದಂತ ನಮ್ಮ ರುದ್ರಪ್ಪ ಲಮಾಣಿ ಅವರು 10% ನಲ್ಲಿ ರಿಯಾಯಿತಿಯಲ್ಲಿ ಈ ಒಂದು ಜಾಗ ಅಲಾಟ್ಮೆಂಟ್ ಮಾಡಿಸಿರುವುದು ನಿಜಕ್ಕೂ ತುಂಬಾ ಒಂದು ಸಂತಸವನ್ನು ಸಮಾಜದಲ್ಲಿ ಇವತ್ತು ತಂದಿದೆ. ಹುಬ್ಬಳ್ಳಿಯ ಪ್ರಮುಖವಾದ ರಸ್ತೆಯಾಗಿರುವಂತಹ ಕೇಶಾಪುರ ರಸ್ತೆಯಲ್ಲಿಯೇ ಹುಬ್ಬಳ್ಳಿಯ ಶ್ರೀ ಸಹಸ್ರಾರ್ಜುನ ಮಹಾರಾಜರ ಭವ್ಯ ಮಂದಿರ ನಿರ್ಮಾಣವಾಗುವುದು ಖಚಿತವಾಗಿದೆ. ಕೇವಲ ಭವ್ಯ ಮಂದಿರ ಮಾತ್ರವಲ್ಲ, ಇದೊಂದು ಐತಿಹಾಸಿಕ ಮಂದಿರವನ್ನಾಗಿ ಮಾಡುವಂತ ಪಣವನ್ನು ತೊಟ್ಟಿರುವ ಸತೀಶ್ ಮೇರಾಡೆ ಅಂಡ್ ಟೀಮ್ ಹಾಗೂ ನಮ್ಮ ಸಮಸ್ತ ಸಮಾಜ ಬಾಂಧವರು ಕೂಡ ಇದು ಒಂದು ಭವ್ಯ ಮಂದಿರವನ್ನು ಮಾಡಲು ಮುಂದಾಗ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಕೇವಲ ಭವ್ಯ ಮಂದಿರ ಮಾತ್ರವಲ್ಲ, ಸಹಸ್ರಾರ್ಜುನ ಮಹಾರಾಜರ ಒಂದು ದೊಡ್ಡ ಸ್ಟ್ಯಾಚು ಕೂಡ ಅಲ್ಲಿ ಇರುತ್ತೆ ಅನ್ನೋಂತ ಮಾತನ್ನು ಕೂಡ ಅಧ್ಯಕ್ಷರು ಹೇಳಿದ್ದಾರೆ. ಈ ಭವ್ಯ ಮಂದಿರ ಜೊತೆಗೆ ಮತ್ತೇನಿರುತ್ತೆ ಅಂತ ತಮಗೆ ಕುತೂಹಲನ? ಹೌದು ವೀಕ್ಷಕರೇ, ಇದೊಂದು ಭವ್ಯ ಮಂದಿರ ಆದಾಗ ರಾಜ್ಯದ ಮೂಲೆ ಮೂಲೆಯಿಂದ ಬರುವಂತ ಎಲ್ಲ ಜನರಿಗೆ ಅವರಿಗೆ ಉಳಿದುಕೊಳ್ಳುವಂತ ರೂಮ್ ವ್ಯವಸ್ಥೆ ಕೂಡ ಹಾಗೂ ಇನ್ನಿತರ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡುವಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪ್ರತಿಯೊಂದು ಸಮಾಜವೂ ಕೂಡ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿರುತ್ತದೆ, ತನ್ನದೇ ಆದಂತಹ ಒಂದು ವಿಚಾರ ಹಾಗೂ ತನ್ನದೇ ಆದಂತಹ ಒಂದು ಕನಸನ್ನು ಕೂಡ ಹೊಂದಿರುತ್ತದೆ. ಅದೇ ರೀತಿಯಾಗಿ ಹುಬ್ಬಳ್ಳಿ SSK ಸಮಾಜದಲ್ಲಿ ಇಂದು ಸಡಗರ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಆ ಸಂಭ್ರಮಕ್ಕೆ ಕಾರಣ ಏನು ಅಂತೀರಾ? ಹೌದು ವೀಕ್ಷಕರೇ, ಇವತ್ತು ಹುಬ್ಬಳ್ಳಿ SSK ಸಮಾಜ ಅಭಿವೃದ್ಧಿಯ ವಿಚಾರದಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಅದರ ಬಗ್ಗೆ ನಾವು ಮಾತನಾಡೋಣ. ಸ್ವತಃ ನಮ್ಮ ಜೊತೆ ಕೇಂದ್ರ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಅವರೊಂದಿಗೆ ನಾವು ಮಾತನಾಡೋಣ. ಸರ್, SSK ಸಮಾಜದ ಹುಬ್ಬಳ್ಳಿ ಧಾರವಾಡ ಜನತೆಯ ಬಹುದಿನಗಳ ಒಂದು ಕನಸಾಗಿತ್ತು ಸಹಸ್ರಾರ್ಜುನ ಮಂದಿರ ಆಗ್ಬೇಕನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಯಶಸ್ವಿ ಕಂಡಿದ್ದೀರಾ, ಅದರ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಶ್ರೀ ತುಳಜಾ ಭವಾನಿ, ಅಂಬಾ ಭವಾನಿ, ಕೊಲ್ಲೂರು ಮಹಾಲಕ್ಷ್ಮಿ, ಕೊಲ್ಲೂರು ಮೂಕಾಂಬಿಕೆ, ರಾಜರಾಜೇಶ್ವರಿ, ಜ್ಞಾನಶ್ರೀ, ಕಂಚಿ ಕಾಮಾಕ್ಷಿ ಎಲ್ಲರ ಒಂದು ಶಿವ ಪರಮಾತ್ಮನ ಆಶೀರ್ವಾದದಿಂದ ಇವತ್ತಿನ ದಿವಸ ನಾನು ಅನ್ನೋ ವಿಷಯ ಇಲ್ಲ, ಇಲ್ಲಿ ಸಮಾಜ ಅನ್ನೋದು. ನಾ ಹೇಳೋದು ಯಾವಾಗಲೂ ಸಮಾಜದವರು ಎಲ್ಲರೂ ಕೂಡ್ಕೊಂಡು, ನಾನು ಮುಂದೆ ಹೋದರೂ ಕೂಡ ಅವರೆಲ್ಲ ನನ್ನ ಜೊತೆಗೆ ಇದ್ದಾರೆ ಅಂತ ಹೇಳ್ಕೊಂಡು ನಾನು ನಮ್ಮ ಲೀಡರ್ಗಳಿಗೆ ಬೆನ್ನು ಹತ್ತಿದೆ. ಇದು ಕರ್ನಾಟಕದ ಹಿಸ್ಟ್ರಿಯಲ್ಲಿ ಆಗಿಲ್ಲ. ಮೋಸ್ಟ್ಲಿ 5-6 ಸ್ಟೇಟ್ ಒಳಗೆ ಎಲ್ಲೂ ಆಗಿಲ್ಲ. 10% ಎಲ್ಲೂ ಯಾವುದು ಗೌರ್ಮೆಂಟಿಂದ ಅಲಾಟ್ಮೆಂಟ್ ಆಗಿದ್ದ ಜಾಗ ಯಾವತ್ತೂ ಎಲ್ಲೂ ಆಗಿಲ್ಲ. ಅದರ ಹಿಸ್ಟ್ರಿ ಐತಿ. ಇದನ್ನು ಏನೋ ಇರಲಿ, ಒಟ್ಟು 10% ಮಾಡಲೇಬೇಕಂತೇಳಿ ನಾನು ಬಹಳ ಪ್ರಯತ್ನ ಮಾಡಿದೆ. ನನ್ನ ಜೊತೆಗೆ ನನ್ನ ಎಲ್ಲ ಕಮಿಟಿಯವರು ಎಲ್ಲರೂ ಕೂಡ ನನ್ನ ಜೊತೆಗೆ ಎಲ್ಲ ಕಡೆನೂ ಬಂದರು. ನಮ್ಮ ರುದ್ರಪ್ಪ ಲಮಾಣಿ ಅವರು, DK ಶಿವಕುಮಾರ್ ಅವರು,
ನಮ್ಮ ಲಾಡ್ ಅವರು, ಪ್ರಸಾದ್ ಅಬ್ಬಯ್ಯ ಅವರು, ನಮ್ಮ ಇವರು ಯಾರಪ್ಪ, ನಮ್ಮ ಸಲೀಂ ಮೊಹಮ್ಮದ್ ಅಂತ ಹೇಳಿ ನಮ್ಮ ಅಗದಿ ನಾನು ಬಹಳ MLC ಅವರು, ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ಯಾರ. ರುದ್ರಪ್ಪ ಲಮಾಣಿ ಅವರು ಇದಕ್ಕೆ ಮೇನು ಹೆಚ್ಚಿನ ಒಂದು ಸಹಾಯ ಮಾಡಿ ಇದು ಆಗ್ಲಿಕ್ಕೆ ಅವ್ರದೇ ಒಂದು ಹೆಚ್ಚಿನ ಕೊಡುಗೆ ಐತಿ. ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ನಮ್ಮ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಆಗಿದೆ. ಇದು ಕ್ಯಾಬಿನೆಟ್ ಅಂತ ಹೇಳಿದ್ರೆ ಪೂರಾ ಸರ್ಕಾರನ ಬಂತು. ನಾ ಈಗ ಬರೀ ನನಗೆ ಪ್ರಯತ್ನ ಮಾಡಕ, ನಾನು ಅವ್ರ ಮೇಲೆ ಪ್ರೆಷರ್ ಹಾಕಕ್ಕೆ ನಾ ಏನ್ ಮಾಡಿದ್ದೆ, ಅವರು ಅಷ್ಟು ಜನ ಅಲ್ಲದೆ ಇದು ಸರ್ಕಾರದ ಕ್ಯಾಬಿನೆಟ್ ನಲ್ಲಿ ಇದು ಏನೈತಿ ಒಂದು ವಿಶೇಷ ಪ್ರಕರಣ ಅಂತ ಹೇಳಿ ಇದನ್ನ ಮಾಡಕ್ ಕೊಟ್ಟಿದ್ದಾರೆ. ಇದು ಎಲ್ಲ ದೇವಿ ಅಂಬಾ ಭವಾನಿದು ಶಿವ ಪರಮಾತ್ಮನ ಇಚ್ಛೆಯಿಂದ ಆಗೈತಿ. ಇದು ನಾ ಮಾಡ್ಬೇಕಂದ್ರೆ ಆಗಲ್ಲ, ಇನ್ನೊಬ್ರು ಮಾಡ್ಬೇಕಂದಲ್ಲ. ಆದ್ರೆ ನಾನು ಏನೋ ಮಾಡಿ ಪ್ರಯತ್ನ ಮಾಡಿ ಸೋತು ಕಡೆಗೆ 50% ಆದ್ರೂ ಮಾಡ್ಕೋಬೇಕಂತ ಹೇಳಿ ನಾವೆಲ್ಲ ಕಮಿಟಿ ಒಳಗೆ ವಿಚಾರ ಮಾಡಿದ್ವಿ. ಅದು ದೇವ್ರ ಇಚ್ಛೆ. ಅದು ಏನೈತಿ, ನಾವು ಬೆನ್ ಹತ್ಕೊಂತ ಹೋದ್ವಿ, ಏನೇನ್ ಹಾಕೊಂತ ಹೋತು. ಕಡೆಗೆ ಬೆಳಗಾವ ಅಧಿವೇಶನ ನಡೆದಾಗ, ಆ ಅಧಿವೇಶನದಾಗ ಕ್ಯಾಬಿನೆಟ್ ಮೀಟಿಂಗ್ನಾಗ ಈ ವಿಷಯ ಬಂದ ಕೂಡಲೇ ರುದ್ರಪ್ಪ ಲಮಾಣಿ ಅವ್ರ ಹೆಸರು ಬಂತು. ಮೊದಲಲ್ಲಿ ಒಬ್ರು ಚಿತ್ಕಾರ ಮಾಡಿಲ್ಲ, 1 ಮಿನಿಟ್ ಒಳಗೆ ಇದು ಪಾಸ್ ಆಗೈತಿ. ಅದು ಎಲ್ಲ ಅವರು ದೇವಿ ತುಳಜಾಭವಾನಿ ಭಕ್ತರ ಅವರು ನಮ್ಮಲ್ಲಿ ಹೊರಗಡೆ ಬಂದು ಹೋಗ್ಯಾರ. ಅವರು ಯಾವಾಗ ಹೇಳಿದ್ರು ಕೂಡ ನನ್ನ ಅಗದಿ ಸ್ನೇಹಿತರು. ಅವರು ಏನಪ್ಪಾ ನಮ್ ಕೆಲಸನ ಆಗ್ಲಿಲ್ಲ ಅಂತ ನಾ ಹೇಳ್ಕೊಂತ ಹೋಗುವ, ಸತೀಶಣ್ಣ ಆಗ್ತೈತಿ ತಡಿ ಅಂತ ಹೇಳಿ ಅವ್ರು ಹೇಳ್ಕೊಂತ ಹೋದ್ರು. ಇದು ಆಗ್ತದೆ ಅಂತ ನನ್ನ ಕನಸು ಮನಸ್ಸಿನಾಗೂ ಇಲ್ಲ. ಎಲ್ಲ ದೇವಿ ಇಚ್ಛೆ, ಶಿವ ಪರಮಾತ್ಮನ ಇಚ್ಛೆ. ಇದು ನಾವು ಸಹಸ್ರಾಜ ಮಂದಿರ ಕಟ್ಟಬೇಕು ಅಂತ ಹೇಳ್ಕೊಂಡು ಬಹಳ ವರ್ಷದಿಂದ ಎಲ್ಲ ಸಮಾಜದವರೆಲ್ಲ ಪ್ರಯತ್ನ ಮಾಡ್ಕೊಂಡ್ ಬಂದಿವಿ. ಈಗ ಅದು ಕೂಡಿ ಬಂದದ. ಈಗ ಅದನ್ನ ಎಲ್ಲರೂ ಕೂಡಿ ನಾವು ಹೆಂಗ್ ಕಟ್ಟಬೇಕು, ಏನ್ ಮಾಡ್ಬೇಕು, ಒಂದು ಕಮಿಟಿ ಮಾಡ್ಕೊಂಡಿವಿ. ಅದಕ್ಕೆ ಹೋದ್ ಮೀಟಿಂಗ್ನಾಗ ನನಗೆ ಅಧ್ಯಕ್ಷತೆ ಮಾಡಿದ್ರ ಒಂದಿಷ್ಟು ಮಂದಿ ಮೆಂಬರ್ಸ್ ತಗೊಂಡಿವಿ. ಮತ್ತೆ ಇನ್ನೂ ಯಾರ್ಯಾರಿಗೆ ತಗೋಬೇಕು ಏನಿಲ್ಲ. ಮತ್ತೆ ಇದಕ್ಕೆ ದೊಡ್ಡ ಶಕ್ತಿ ಬೇಕು, ದುಡ್ಡಿಂದು 20-25 ಕೋಟಿ ರೂಪಾಯಿ ಬೇಕು. ಅದಕ್ಕೆ ಇದು ಎಲ್ಲ ನಾವು ಹೆಂಗ್ ಮಾಡ್ಬೇಕು ಏನು, ಕಮಿಟಿಯವರೆಲ್ಲ ಕೂಡ್ಕೊಂಡು ಮೀಟಿಂಗ್ ಮಾಡಿ 1 ಬಿಟ್ಟು 10 ಕಡೆಗೆ. ಮತ್ತೆ ರಾಜಸ್ಥಾನದಾಗ ಬಹಳ ಒಳ್ಳೆ ಮಂದಿರ ಅದಾವು. ರಾಜಸ್ಥಾನಕ್ಕೂ ನಾವು ಕಮಿಟಿಯವರು ಒಂದಿಷ್ಟು ಮಂದಿ ಹೋಗಿ ಮಾಡಿ ನೋಡ್ಕೊಂಡು ಒಂದು ಯಾವ ತರ ನೀಲನಕ್ಷೆ ಒಂದು ತಯಾರು ಮಾಡಬೇಕು ಮಾಡಿ ಮುಂದೆ ಇದನ್ನ ಮಾಡ್ಲಿಕ್ಕೆ ಸಮಾಜದವರು ಎಲ್ಲರೂ ಕೂಡಿ ಒಟ್ಟಾಗಿ ಇದನ್ನ ಮಾಡ್ತೀವಿ ಅಂತ ಹೇಳಿ ನಾನು ಇವತ್ತ ದೇವಿ ಅಂಬಾ ಭವಾನಿ ಅಲ್ಲಿ ಶಪಥ ಮಾಡಿ ಹೇಳ್ತೀನಿ. ನಾನು ಸರ್, ಈ ಕಲ್ಪನೆಯ ಮಂದಿರ ಬರೀ ಮಂದಿರ ಆಗುತ್ತೋ ಅಥವಾ ಭವ್ಯ ಮಂದಿರ ಆಗುತ್ತೆ ಸರ್? ಇದು ಭವ್ಯ ಮಂದಿರ. 20-25 ಕೋಟಿ ಅಂತ ಹೇಳಿದ್ರೆ ಅದು ಭವ್ಯನ ಆಗ್ಬಿಡಿದೆ. ಇದು ಅಮೌಂಟ್ ಮೇಲೆ ಅದು ತೀರ್ಮಾನ ಆಗ್ತೈತಿ. ಯಾಕಂತ ಹೇಳಿದ್ರೆ ಹುಬ್ಬಳ್ಳಿ ಧಾರವಾಡ ಅಷ್ಟ ಅಲ್ಲ, ಇದು ದೇಶದಾಗ ನಮ್ಮ ಇಡೀ ದೇಶದಾಗ ಯಾರು ಬಂದ್ರು ಕೂಡ ಇಲ್ಲಿ ಒಂದು ಯಾತ್ರಾ ಸ್ಥಳ. ಇಲ್ಲಿ ಒಂದು ದರ್ಶನ ಮಾಡೇ ಹೋಗ್ಬೇಕು. ಮತ್ತೆ ಅಲ್ಲಿ ನಿಂತರೆ ನಮ್ಮ ಸಹಸ್ರಾಜ ಮಹಾರಾಜ್ ಎಲ್ಲಾರು ಕಾಣ್ಬೇಕು. ಆ ಬ್ರಿಡ್ಜ್ ಮ್ಯಾಗ ನಿಂತರೆ ನಮ್ಮ ಸಹಸ್ರಾಜ ಮಹಾರಾಜ್ದು ಒಂದು ದೊಡ್ಡ ಸ್ಟ್ಯಾಚು ಮಾಡ್ತೀವಿ. ಅದು ಎಷ್ಟು ಫುಟ್ ಮಾಡ್ಬೇಕಂತ ಹೇಳಿ ಇನ್ನು ನಾವು ಯಾರು ಮಾತಾಡಿಲ್ಲ. ಈಗ ಇನ್ನು ಕಮಿಟಿ ಒಳಗೆ ಎಲ್ಲ ಚರ್ಚೆ ಮಾಡ್ತೀವಿ. ಒಂದು ದೇವಸ್ಥಾನ, ಒಂದು ಸಹಸ್ರಾರ್ಜುನರ ಒಂದು ಸ್ಟ್ಯಾಚು, ಇದು ಭವ್ಯ ಆಗ್ತದೆ. ಇದು ದೇಶದಿಂದ ಎಲ್ಲರೂ ಯಾರಿದ್ರು ಕೂಡ ನಮ್ಮ ಸಮಾಜದವ್ರು ಅಷ್ಟೇ ಅಲ್ಲ, ಇತರ ಸಮಾಜದವರು ಕೂಡ ಬಂದು ನೋಡುವಂತ ಒಂದು ಸ್ಥಳ ಆಗ್ತೈತಿ. ಧ್ಯಾನ ಮಂದಿರ ಮಾಡ್ತೀವಿ. ಇಲ್ಲಿ ಬಂದವರಿಗೆ ಉಳಿಲಿಕ್ಕೆ ಒಂದಿಷ್ಟು ರೂಮ್ಸ್ಗಳು ಮಾಡ್ತೀವಿ. ಮತ್ತೆ ಮುಂದೆ ದೇವಿ ಅಂಬಾ ಭವಾನಿ ಶಿವ ಪರಮಾತ್ಮ ಏನೇನ್ ಬುದ್ಧಿ ಕೊಡ್ತಾರ ನಮ್ಮ ಕಮಿಟಿ ಅವ್ರಿಗೆ ಎಲ್ಲಾರು ಕೂಡ್ಕೊಂಡು ಅದನ್ನ ಮಾಡ್ತೀವಿ ನಾವು. ಸರ್, ಈ ನಿರ್ಮಾಣ ಕಾಮಗಾರಿ ನಿರ್ಮಾಣ ಯಾವಾಗ ಪ್ರಾರಂಭ ಆಗುತ್ತೆ ಅಂತೇಳಿ? ಈಗ ನಾವು ಯಾವಾಗಲೂ ನಾಳಿದ ಇವತ್ತಿಂದ ಈಗ ನನ್ನ ಸಿಸ್ಟಮ್ ಹಂಗ ನಾನು ಎಲ್ಲರಿಗೂ ಕರ್ಕೊಂಡೆ. ಅವ್ರು ಏನು ಯಾರು ಹೇಳಿದ್ರು ನಡಿಪ ಕೊಡೋನು ಮಾಡೋಣ ಅಂತ ಹೇಳ್ಕೊಂಡು ಮಾಡಿ ಈ ಕಾರ್ಯಕ್ರಮ ಈಗ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವು. ಈಗ ಇನ್ನೂ ಭಾಳ ಅಂದ್ರೆ ಈಗ ಇನ್ನೊಂದು ಮೀಟಿಂಗ್ ಮಾಡ್ತೀವಿ. ಆಮೇಲೆ ಬೇರೆ ಕಡೆಯವ್ರನ್ನೂ ಒಂದ್ ಸ್ವಲ್ಪ ಮತ್ತೆ ಇದ್ರಾಗ ಇನ್ವಾಲ್ವ್ ಮಾಡ್ಕೋಬೇಕಂತ ಹೇಳಿ ನಾವು ಕಮಿಟಿ ಒಳಗೆ ಮಾತಾಡ್ಕೊಂಡಿವಿ. ಅದ್ರಾಗ ಯಾರ್ಯಾರಿಗೆ ಇನ್ವಾಲ್ವ್ ಮಾಡ್ಕೋಬೇಕು, ಯಾರಿಗೆ ಇನ್ವಾಲ್ವ್ ಮಾಡ್ಕೊಂಡ್ರೆ ನಮ್ಮದು ಕಾರ್ಯ ಎಷ್ಟು ಫಾಸ್ಟ್ ಹೋಗ್ತೈತಿ ಅಂತ ಹೇಳಿ ವಿಚಾರ ಮಾಡ್ಕೊಂಡು ನಾವು ಇದನ್ನ ಇದು ಯಾವಾಗ ಅನ್ನೋದು ವಿಷಯನೇ ಇಲ್ಲ, ಈಗ ಸ್ಟಾರ್ಟ್ ಆಗೈತಿ, ಕಂಟಿನ್ಯೂ ಇರ್ತೈತಿ. ಸರ್, ಬಹುದಿನದ ಕನಸು ಈಡೇರಿದೆ. ಅದು ಕಾಂಗ್ರೆಸ್ ಸರ್ಕಾರದ ಒಂದು ಇದರಲ್ಲಿ ಆಗಿದೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಅವ್ರಿಗೆ ಹೇಗೆ ಒಂದು ಇದನ್ನ ಹೇಳಿಕೆ, ಧನ್ಯವಾದಗಳನ್ನು ಹೇಳಿಕೆ ಇಚ್ಛೆ ಪಡ್ತೀರ? ನಾವು ಆಗಲೇ ಎಲ್ಲರಿಗೂ ಧನ್ಯವಾದ ಹೇಳ್ಬಿಟ್ಟಿವಿ. ಅವರಿಗೆ ಕರೆಸಿ ಇಲ್ಲಿ ಸತ್ಕಾರ ಮಾಡೀವಿ. ಯಾರಿಗೆ? ನಮ್ಮ ರುದ್ರಪ್ಪ ಲಮಾಣಿ ಅವರಿಗೆ, ಪ್ರಸಾದ್ ಅಬ್ಬಯ್ಯ ಅವ್ರಿಗೆ, ಆಮೇಲೆ ಲಾಡ್ ಅವ್ರಿಗೆ ಎಲ್ಲರೂ ಕರೆಸಿ ನಾವು ಇಲ್ಲಿ ಸತ್ಕಾರ ಸಮಾರಂಭನೂ ಮಾಡೀವಿ. ಮತ್ತೆ ಇಲ್ಲೇನು ಕಾರ್ಯಕ್ರಮ ನಡೀತಾವು, ಏನು ಇಲ್ಲಿ ನಾವು ಪೂಜೆಗಳು ಮತ್ತೊಂದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡುವಾಗ ನಾವು ಎಲ್ಲ ಲೀಡರ್ಸ್ಗಳಿಗೆ ಯಾರ್ಯಾರು ಸಾಧ್ಯ ಇದ್ದವ್ರು ಬದ್ದವರು ಎಲ್ಲರೂ ಕರಿತೀವಿ.
ಒಂದು ಬರೀ ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, JDS ಅಲ್ಲ, ಎಲ್ಲರನ್ನು ಕರೆದು ನಾವು ಎಲ್ಲರಿಗೂ ಒಂದು ಇಲ್ಲಿ ಮಹತ್ವ ಇಟ್ಕೊಂಡು ಕೆಲಸ ಮಾಡ್ತೀವಿ. ಈ ಒಂದು ಏನು ಒಂದು ಯಶಸ್ಸು ಕಂಡಿದೆ ಸರ್, ಅದರಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕೆಲವು ಜನ ಶ್ರಮ ಪಟ್ಟಿದ್ದಾರೆ ನಿಮ್ಮ ಕಮಿಟಿಯಲ್ಲಿ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇವೆ. ಈಗ ಯಾರ್ಯಾರು ಈಗ ನಾವು ಕೂಡಿ ಇದನ್ನ ಮಾಡೇವಿ ಏನಿಲ್ಲ, ಎಲ್ಲರಿಗೂ ಆಲ್ರೆಡಿ ನಾವು ಹೇಳಿಬಿಟ್ಟಿವಿ ಧನ್ಯವಾದನ, ಮತ್ತು ಧನ್ಯವಾದ ಹೇಳ್ಕೊತಾನೆ ಇರ್ತೀವಿ. ಆದ್ರ ಈಗ ಎಲ್ಲರೂ ಸಮಾಜ ಅಂತೇಳಿ ಬರ್ಬೇಕು ಎಲ್ಲರೂ. ಅದು ನಾನು ಅನ್ನೋರ್ಗೆ ಇದು ದೇವಿ ಅಂಬಾ ಭವಾನಿ ಶಿವ ಪರಮಾತ್ಮಂದ ಇದ ಆಶೀರ್ವಾದ ಆಗೋದು ಇಲ್ಲ, ಕೆಲಸನೂ ಆಗೋದಿಲ್ಲ. ನಾನು ಅನ್ನೋರು ಯಾರಿಲ್ಲ. ಈಗ ನಾನು ಅನ್ನೋರು ಇದ್ರೆ ಅದು ಕೆಲಸ ಆಗಂಗಿಲ್ಲ. ಅದಕ್ಕೆ ನಾವು ಎಲ್ಲರೂ ಕೂಡಿ ನಾವು ಈ ಕಾರ್ಯವನ್ನ ಸ್ಟಾರ್ಟ್ ಮಾಡಿ ನಿರ್ಮಾಣ ಮಾಡ್ತೀವಿ. ಎಷ್ಟು ಸಾಧ್ಯ ಅದ ಅಷ್ಟು ಫಾಸ್ಟ್ ಆಗಿ ಮಾಡ್ತೀವಿ. ಸಮಾಜದ ಮತ್ತೊಬ್ಬ ಗಣ್ಯರು ಲಕ್ಷ್ಮಣ ದಲ್ಬಂಜನವರು ಬಂದಿದ್ದಾರೆ. ಅವರು ಕೂಡ ತಮ್ಮ ಅಭಿಪ್ರಾಯವನ್ನು, ತಮ್ಮ ಒಂದು ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬನ್ನಿ ನೋಡೋಣ. ಇಂದು 3ನೇ ತಾರೀಕಿಗೆ ನಮ್ಮ SSK ಸಮಾಜಕ್ಕೆ ಏನು ಸ್ಥಳವನ್ನು ಸರ್ಕಾರ ಮಾನ್ಯ ಮಾಡಿಕೊಟ್ಟಿತ್ತಲ್ಲ, ಅದನ್ನು ಇವತ್ತು ಭೂಮಿ ಪೂಜೆ ಮಾಡಲಿಕ್ಕೆ ಸತೀಶ್ ಮೆಹರವಾಡಿ ಅವರ ಅಧ್ಯಕ್ಷ ಸ್ಥಾನದಲ್ಲಿ ನಾಮಫಲಕದ ಒಂದು ಪೂಜಾ ಎಲ್ಲಾ ಸಮಾಜ ಎಲ್ಲ ಜನರಿಗೆ ಆಹ್ವಾನ ಕೊಟ್ಟಿದ್ವಿ. ಸ್ವಲ್ಪ ದೂರದಿಂದ ಕೆಲವು ಬಂದಿಲ್ಲ, ಆಗ್ಲಿ ಮುಂದಿನ ಎಲ್ಲಾರು ಕೂಡಿ ಮಾಡಿಕೊಟ್ಟಿದ್ವಿ. ಒಂದು ನಮ್ದು ಇಚ್ಛೆ ಆತೀನಿ, ನಾನು ಮೊದಲ ಸಹಸ್ರಾರ್ಜುನ ರಾಜರ ಆರಾಧಕ ಮತ್ತು ನಮ್ಮ ಸಮಾಜದಿಂದ ಕಳೆದ 3 ವರ್ಷ ಹಿಂದೆ ನಾವೆಲ್ಲರೂ ಸೇರಿ ಅಲ್ಲಿ ಒಂದು ಸಂಕಲ್ಪ ಮಾಡಿದ್ವಿ. ನಾವು ಸಂಕಲ್ಪ ಮಾಡಿದ್ವಿ ಏನೆಂದರೆ, ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಐತಿಹಾಸಿಕ ಒಂದು ದೇವಸ್ಥಾನ ಆಗ್ಬೇಕಂತೇಳಿ ನಾವೆಲ್ಲ ಪ್ರಯತ್ನ ಪಟ್ಟಿದ್ವಿ. ಅಲ್ಲಿ ಗಣ ಹೋಮ ಮತ್ತು ಎಲ್ಲ ಪೂಜಾ ಪುರಸ್ಕಾರ ಮಾಡಿ ನಾವೆಲ್ಲರೂ ಎಲ್ಲಾರು ಕೂಡಿ ಎಲ್ಲಾರು ಕೂಡಿ ಒಂದು ಇವತ್ತಿನ ದಿವಸ ಪೂಜಾ ಮಾಡ್ಲಿಕ್ಕೆ ಒಂದು ಚಲೋ ಗಳಿಗೆ ಇತ್ತು. ಅದನ್ನ ಇವತ್ತು ನಮ್ಮ ಸಮಾಜದಲ್ಲಿ ಪಂಚಾಯತಿದ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ತಿರ್ತಾವ. ಆದ್ರೆ ಅವಾಗ ಶ್ರೀ ನೀಲಕಂಠ ಜಡಿಯವರ ಅಧ್ಯಕ್ಷ ಇದ್ರು, ಅಲ್ಲಿನ ಗಣಹೋಮ ಮಾಡಿ ಪೂಜಾ ಮಾಡಿ ಬಂದ್ವಿ. ಇವತ್ತ ಅವರು ಕೂಡ ಅಲ್ಲೇ ಮಹೇಶ್ವರ್ಗ ಸತೀಶ್ ಮೆಹರವಾಡಿ ಬಂದಿದ್ರೆ, ಈಗ ಸತೀಶ್ ಮೆಹರವಾಡಿ ನೇತೃತ್ವದಾಗ ನಾವು SSK ಸಮಾಜದ ಬೃಹತ್ವಾದ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಇವತ್ತು ಸಂಕಲ್ಪ ಮಾಡಿ ಇವತ್ತು ಪೂಜಾ ಮಾಡೇವಿ. ಇದಕ್ಕೆ ಸಮಾಜನಾಗ ಎಲ್ಲಾ ಬಂಧುಗಳು SSK ಯಾರದಾರ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ತಾವು ಬಂದ ಇಲ್ಲಿ ಎಲ್ಲ ಸಹಕಾರ ಮಾಡ್ಬೇಕು. ನಾನು ಅನ್ನೋದು ಬಿಟ್ರೆ ನಮ್ ದೇವಸ್ಥಾನ ಅಜ್ರಾಮರ ಕಟ್ಬಹುದು, ನಾವೆಲ್ಲ ಬಿಡ್ಬೇಕದನ್ನೆಲ್ಲ. ಅದಕ್ಕೆ ಇವತ್ತೇನು ಕೆಲವು ಜನ ಬಂದೇವಿ ದೂರ್ಲಿಂದ ಆಗೈತೆ ಅಂತೇಳಿ ಶಾರ್ಟ್ ಪೀರಿಯಡ್ ಆಗೈತಿ. ನಿನ್ನೆ ನಮ್ದು ಸಮಾಜದ ಆ ಜಾಗದ ರಿಜಿಸ್ಟರ್ ನಿನ್ನೆ ಮಾಡಿ, ಅದು ಸತೀಶ್ ಮೆಹರವಾಡರ ಪ್ರಯತ್ನದಿಂದ. ಅದಕ್ಕೆ ರುದ್ರಪ್ಪ ಲಮಾಣಿ ಇವ್ರ ಆತ್ಮೀಯ ಮಿತ್ರ, ವಿಧಾನಸಭಾ ಉಪಸಭಾಪತಿ, ಅವರ ಒಂದು ಮಾರ್ಗದರ್ಶನ ಮ್ಯಾಗ ಇವ್ರೆಲ್ಲ ಅಡ್ಡಾಡಿ ಇವತ್ತು ಮಾಡ್ಯಾಗ ಸಮಾಜಕ್ಕೆ ಇಂಥ ದೊಡ್ಡ ಬೆನಿಫಿಟ್ ಯಾರೂ ಮಾಡಿಲ್ಲ. ಇವ್ರ ನೇತೃತ್ವದಾಗ ಆಗೈತಿ. ಈಗ ಇದಕ್ಕೆಲ್ಲಾರು ಸಹಕಾರ ಮಾಡೋಣ. ಮತ್ತೆ ಇದರ ಹಿಂದೆನು ಹುಬ್ಬಳ್ಳಿ ಸಮಾಜದಿಂದ SSK ಸಮಾಜ ಎಲ್ಲಾ ಜನ ಸೇರಿ ಒಂದು ಬೆಳ್ಳಿ ಮೂರ್ತಿ ಮಾಡಿಸಿ ಪ್ರತಿ ವರ್ಷ ನಾವು ಮೆರವಣಿಗೆ ಮಾಡ್ತಿರ್ತೀವಿ. ಜೊತೆಗೆ ಅಲ್ಲಿ ಹೋಗಿ ದೀಪೋತ್ಸವವನ್ನು ಕೂಡ ಇಡೀ ಸಮಾಜ ಜನ ಹೋಗಿ ಅಲ್ಲಿ ದೀಪೋತ್ಸವನ್ನ ನಾವು ತಗೊಂಡ್ ಬಂದು ಇವತ್ತು ನಿರಂತರವಾಗಿ ದೀಪ ಹಚ್ಚಲಿಕ್ಕೆ ಕಾರಣಪ್ಪ ಅಂದ್ರೆ ಕೇಂದ್ರ ಪಂಚಾಯತ್ ಕಾರಣ. ಯಾಕಂದ್ರೆ ದಿವಸ ಮನೆ ಅಲ್ಲಿ ಎಣ್ಣೆ ಹಾಕ್ಲಿಕ್ಕಂತ ಬಹಳ ಕಷ್ಟ ಈಗ ಆದ್ರೆ ಕೇಂದ್ರ ಪಂಚಾಯತ್ ಎಲ್ಲಾರು ಸೇರಿ ತುಪ್ಪದ ವ್ಯವಸ್ಥೆ ಮಾಡಿಕೊಟ್ಟಾರೆ. 5ನೇ ವರ್ಷಕ್ಕೆ ನಾವು ಬೃಹತ್ವಾದ ದೀಪೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಸತೀಶ್ ಮೆಹರವಾಡಿ ಅಧ್ಯಕ್ಷ ಮಾಡಿವಿ. ಅವತ್ತ ರುದ್ರಪ್ಪ ಲಮಾಣಿ ಅವ್ರು ಕರೆದು ಅವ್ರ ಗೌರವ ಮಾಡಿವಿ. ನಾವು ಜಗ ಪರಿಹಾರ ಹೆಲ್ಪ್ ಮಾಡ್ರಂತೀವಿ. ಸಹಸ್ರಾಜು ಮಹಾರಾಜ್ ಕಿ ಜೈ. ಇವತ್ತು ಶ್ರೀದೇವಿ ಜಗನ್ಮಾತೆ ಆಶೀರ್ವಾದದಿಂದ ಏನು ಒಂದು ಸಮಾಜದ ಸಂಕಲ್ಪ, ಶ್ರೀ ಸಹಸ್ರಾರ್ಜುನ ಮಂದಿರವನ್ನು ಭವ್ಯವಾಗಿ ಕಟ್ಟಬೇಕೆನ್ನುವುದು, ಆ ನಿಟ್ಟಿನಲ್ಲಿ ಕಳೆದ ಒಂದು 4-5 ವರ್ಷದಿಂದ ಚರ್ಚೆ ಸಮಾಜದಲ್ಲಿ ನಡೆದಿತ್ತು. ಆ ಪ್ರಕಾರ ಕೇಂದ್ರ ಪಂಚಾಯತ್ ವತಿಯಿಂದ ಈ ಒಂದು ಸ್ಥಳವನ್ನು ಗುರುತುಪಡಿಸಿದ ನಂತರ 3 ವರ್ಷಗಳ ಕಾಲ ಒಂದು 18 ಲಕ್ಷ ರೂಪಾಯಿ ಅಲ್ಲಿ ಅಡ್ವಾನ್ಸ್ 10% ಕಟ್ಟಿದ ನಂತರವೂ ನಮಗೆ ಈ ಜಾಗ ಸಿಗ್ಲಿಕ್ಕೆ ಅನೇಕ ಅಡೆತಡೆಗಳು ಬಂದು 1,89 ಲಕ್ಷ ರೂಪಾಯಿ ಕಟ್ಟುವಂತ ಸ್ಥಳದಲ್ಲಿ ನಾವು ಕೇವಲ 10% ನಲ್ಲಿ ಮುಗಿಸ್ರಿ ಅಂತೇಳಿ ಆಗಿನ ಸರ್ಕಾರಕ್ಕೂ ಒತ್ತಾಯಿಸ್ಕೊಂತ ಬಂದ್ವಿ. ಅಲ್ಲೇನು ಪಾಸಿಟಿವ್ ಆಗಿ ನಮಗೆ ಸಮರ್ಪಕವಾಗಿ ಉತ್ತರ ಬಂದರೂ ಸಹ ಕಾಲದ ಹೊಡೆತ ಹಾಗೆ ಹೋಯ್ತು. ತದನಂತರ 2 ವರ್ಷ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಅಲ್ಲಿ ನಮ್ಮ ಸತೀಶ್ ಮೆಹರವಾಡಿ ಅವರು ಅಲ್ಲಿಯ ಮುಖಂಡರಾಗಿರುವುದರಿಂದ ಅವರ ಒಂದು ನೇತೃತ್ವದಲ್ಲಿ 2 ವರ್ಷಗಳ ಕಾಲ ಒಂದು ಎಫರ್ಟ್ ಹಾಕಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಅವರ ಆತ್ಮೀಯ ಮಿತ್ರ ಅಂತ ಶ್ರೀ ರುದ್ರಪ್ಪ ಲಮಾಣಿಯವರ ಮುಖಾಂತರ ಹಾಗೂ ಜಿಲ್ಲಾ ಮಂತ್ರಿಗಳಂತ ಮಾನ್ಯ ಶ್ರೀ ಸಂತೋಷ್ ಲಾಡ್ ಇವರ ಮುಖಾಂತರ ಮತ್ತು ಅಬ್ಬಯ್ಯ ಅವರು, ಅದಕ್ಕೂ ಹೆಚ್ಚಾಗಿ ನಮ್ಮ
ಸತೀಶ್ ಮೆರವಾಡಿ ಅವರ ಗುರುಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಸೇರಿ ಒತ್ತಾಯ ತಂದು ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ಕೇವಲ 10% ನಲ್ಲಿ ಏನು ನಾವು ತುಂಬಿದ್ವಿ ಅಷ್ಟಕ್ಕೆ ಈ ಜಾಗವನ್ನು ಅಲಾಟ್ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆ ಸರ್ಕಾರದ ಜೊತೆಗೆ ನಾವು ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.